ಸರ್ ಕೋಗಿಲು ವಿಚಾರದಲ್ಲಿ ಈ ವಿಚಾರ ಮಾತಾಡಿ ಇಲ್ಲ ಆಯ್ತು. ಈಗ ಕೃಷ್ಣ ಬೈರೇಗೌಡರು ಇರಲಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಕ್ಯಾಬಿನೆಟ್ ದಿನ ಕ್ಯಾಬಿನೆಟ್ ಶುಕ್ರವಾರ ಕ್ಯಾಬಿನೆಟ್ ಇದ್ದಿದ್ದು. ಶುಕ್ರವಾರ ಮಾನ್ಯ ಮುಖ್ಯಮಂತ್ರಿಗಳು ಕಮಿಷನರ್ ಜೊತೆ, ಚೀಫ್ ಕಮಿಷನರ್ ಜೊತೆ, ಆಮೇಲೆ DC ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡಿ ಅವ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಇಷ್ಟು ಬೆನಿಫಿಷರೀಸ್ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರು ಬರಬೇಕಾಗಿ ನಿನ್ನೆ ರಾತ್ರಿ ಬಂದಿದ್ದಾರೆ. ಈಗ 2 ಗಂಟೆಗೆ ನಮ್ಮ ಮೀಟಿಂಗ್ ಕರೆದವ್ರೆ ಕೃಷ್ಣ ಬೈರೇಗೌಡರು. ಇವತ್ತು ಅವ್ರ ಜೊತೆ ಮಾತಾಡ್ಬಿಟ್ಟು ಫೈನಲ್ ಮಾಡ್ತೀವಿ. ಈಗ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ, ಅದು ಬಡವ್ರು ಕೊಡಲೇಬೇಕದು. ಅಂದರೆ ನಾವು ಕೊಡೋದು ಮನೆಗಳು ಅವ್ರು ಕರ್ನಾಟಕದವ್ರು ಕರ್ನಾಟಕದವ್ರು ಇರಬೇಕು. ಆಚೆವ್ರಿಗೂ ಯಾರಿಗೂ ನಾವು ಕೊಡಲ್ಲ, ಆಚೆವ್ರಿಗೆ ಯಾರಿಗೂ ನಾವು ಕೊಡಲ್ಲ. ಅವ್ರ ಆಧಾರ್ ಕಾರ್ಡ್ ಇರ್ತದೆ, ಎಲ್ಲ ಥರ ಡಾಕ್ಯುಮೆಂಟ್. ಆಮೇಲೆ ಯಾರನ್ನ ಹೆಂಗೆ ಮನೆ ಕೊಡೋಕ್ಕೆ ಸಾಧ್ಯ? ಈಗ ಸರ್ಕಾರಿ ಮನೆ ಕೊಡ್ತಾರೆ, ನಾವು ನಮ್ಮ ಸ್ವಂತ ಮನೆ ಯಾರಿಗಾನ ಕೊಡ್ಕೊಬೋದು. ನಾವು ಸರ್ಕಾರಿ ಮನೆ ಅಲಾಟ್ ಮಾಡಬೇಕಾದ್ರೆ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇರಬೇಕು. ಈಗ ಯಾರನ್ನ ಅಲಾಟ್ XYZ ಸೋಮಶೇಖರ್ ಅಂತ ಯಾರಿಗೊಮ್ಮೆ ಮನೆ ಕೊಟ್ಟೆ ನಾನು, ಅದು RT ಅದ್ರದ್ದು ಬರ್ತದೆ ಆಚೆ. ಅವ್ನು ಯಾವನು, ಎಲ್ಲಿ ವಾಸ ಮಾಡ್ತಾ ಇದ್ದ, ಏನು ಮಾಡ್ತಾ ಇದ್ದ, ಅಥೆಂಟಿಕ್ ಡಾಕ್ಯುಮೆಂಟ್ ಬರ್ತದೆ. ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ಎಲ್ಲ ಥರ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ಕೊಡಬೇಕಾಗಿರೋದು. ಕೊಡ್ತೀವಿ ನಾವು. ಅದಕ್ಕೆ ಇವತ್ತು ಕೃಷ್ಣ ಬೈರೇಗೌಡರು 2 ಗಂಟೆಗೆ ಮೀಟಿಂಗ್ ಕೊಡ್ತಾರೆ. ಆ ಮೀಟಿಂಗ್ ಆದಮೇಲೆ ನಾಳೆ ಮೋಸ್ಟ್ ಪ್ರಾಬಬ್ಲಿ ನಾಳೆ ಕೊಡ್ಬೋದು ಅಂತ ಅನಿಸ್ತಾ ಇದ್ದೇನೆ. ಈಗ ನಾನು ಹೇಳಿಲ್ಲ ಸರ್, 280 ಜನ ಸ್ವಾಮೀಜಿಗಳು. ಅದು 280 ಜನ ಅಲ್ಲಿ ಡೆಮಾಲಿಷ್ ಆಗಿರೋದು 167 ಜನ. ಅದರಲ್ಲಿ ಒಂದು 20 ಜನ ಆಚೆಯವರು ಇದ್ದಾರೆ, ಯಾದಗಿರಿಯವರು ಇದ್ದಾರೆ, ರಾಯಚೂರವ್ರು ಇದ್ದಾರೆ, ಗುಲ್ಬರ್ಗ ಅವರು ಇದ್ದಾರೆ. ಅವರು ನಮ್ಮ ರಾಜ್ಯದವರೇ, ಆಚೆಯವರು ಇದ್ದಾರೆ. ಬೇರೆ ಒಂದು 13 ಜನ ಬಿಹಾರವರು ಇದ್ದಾರೆ, ಕೇರಳದವರು ಒಬ್ಬರು ಇಬ್ಬರು ಇದ್ದಾರೆ, ತಮಿಳ್ನಾಡವರು ಇದ್ದಾರೆ. ಅವ್ರಿಗಂತೂ ಕೊಡೋಕ್ಕಾಗಲ್ಲ, ಅವ್ರು ಕೊಡೋಕ್ಕಾಗಲ್ಲ. ನಮ್ಮ ರಾಜ್ಯದವರೇ ಒಂದು 15 ಜನ ಬೇರೆಯವರು ಇದ್ದಾರೆ, ಯಾದಗಿರಿ, ಬೀದರ್, ಗುಲ್ಬರ್ಗ ಕಡೆಯವರು ಒಂದು 18 ಜನ ಇನ್ನೂ ಇದ್ದಾರೆ. ಅದು ಮನೆ ಮುಖ್ಯಮಂತ್ರಿ ತೀರ್ಮಾನ ಮಾಡಬೇಕು, ಅದಕ್ಕೆ ಏನು ಮಾಡಬೇಕಂತ. ಈಗ 2 ಗಂಟೆ ಮನೆ ಕೃಷ್ಣ ಬೈರೇಗೌಡರು ಮೀಟಿಂಗ್ ಕರೆದವ್ರೆ, ಮಾತಾಡ್ಬಿಟ್ಟು ಇಲ್ಲ, ಬಿಫೋರ್ ಅಪ್ಲಿಕೇಶನ್ ಇಲ್ಲ. ಈಗ 1 lakh ಹೌಸಿಂಗ್ ಸ್ಕೀಮ್ ಅಲ್ಲಂದ್ರೆ ಈಗ ಅನ್ಯಾಯ ಆಗಿದೆ, ಅದು ನಿಜ ತಾನೆ. ಈಗ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ ನಾನು, ನೀವು ಹೇಳ್ತಾ ಇರೋದು ಪ್ರಶ್ನೆನೂ ಸರಿ. ಅಪ್ಲಿಕೇಶನ್ ಹಾಕೋರು ಕೊಡ್ಬೇಕಂತ. ಈಗ ಅನ್ಯಾಯ ಆಗ್ಬಿಟ್ಟಿದೆಯಲ್ಲ ಅವ್ರಿಗೆ, ಪಾಪ ಬೀದಿಯಲ್ಲಿದ್ದಾರಲ್ಲ ಅವ್ರ ಜನ, ಬೀದಿಯಲ್ಲಿದ್ದಾರಲ್ಲ. ಅವರು ನಮ್ಮ ರಾಜ್ಯದವ್ರು ಇರ್ರಿ, ಕರ್ನಾಟಕ ರಾಜ್ಯದವ್ರೆ. ಆಮೇಲೆ ಅಲ್ಲಿ 1800 ಆ ಮನೆಗಳು ಇನ್ನೂ ಅಪ್ಲಿಕೇಶನ್ ಬಂದಿಲ್ಲ. ನಾವು ಯಾರ್ದೋ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಿ ಕೊಡ್ತಲ್ಲ ನಾವು. ಇದೊಂದು ಅರ್ಥ ಮಾಡ್ಕೊಳ್ಬೇಕು ಮಾಧ್ಯಮದವರು. ನಾವು ಬೇರೆಯವರು ಅಲಾಟ್ ಆಗಿತ್ತು ಅಂಥವ್ರು ನಮ್ಮ ಮನೆಗೆ ಇವ್ರನ್ನ ಕ್ಯಾನ್ಸಲ್ ಮಾಡಿ ಕೊಡ್ತಾ ಇದ್ವಿ ಅಂತಲೂ ಇಲ್ಲ. ಅಲ್ಲಿ 1180 ಮನೆಗಳು ಇರೋದು. ಅದರಲ್ಲಿ MLA ಬೆನಿಫಿಷರಿ ಆಯ್ಕೆ ಮಾಡೋದು MLA ಕೊಟ್ಟಾಗಿದೆ 50%. ಅದು ಒಂದೂ ಆಗಲಿಲ್ಲ. ಅದಲ್ಲೇ ಕೊಡ್ಬೋದು ತಾನೆ. ಅವ್ರ ಕ್ಷೇತ್ರದವರು ಇದ್ದಾರೆ, 80 ಜನ 90 ಜನ ಅವ್ರ ಕ್ಷೇತ್ರದವರು ಇದ್ದಾರೆ, ಅವರು ವೋಟರ್ಸ್ ಅವರು. ಈಗ 2 ಗಂಟೆಗೆ ಮೀಟಿಂಗ್ ಕರೆದು 2 ಗಂಟೆ ಮೀಟಿಂಗ್ ಆದ್ಮೇಲೆ ಆಗ್ತದೆ. ಬಳ್ಳಾರಿ ವಿಚಾರದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾರು ತಪ್ಪು ಮಾಡೋರು ಅವರೆಲ್ಲರೂ ಆಯ್ತಿಲ್ಲ. ನಿನ್ನೆ ಅರೆಸ್ಟ್ ಆಗಿದ್ದಾರೆ, ನಿನ್ನೆ 26 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಯಾರನ್ನ ಐಡೆಂಟಿಫೈ ಆಗಿ CC ಕ್ಯಾಮ್ರಾದಲ್ಲಿ, ವಿಡಿಯೋ, ನಿಮ್ಮ ಮಾಧ್ಯಮದಲ್ಲಿ ಕ್ಲಿಪ್ಪಿಂಗಲ್ಲಿ ಎಲ್ಲ ಇದ್ದರೆ ಅವ್ರಿಗೂ ನಾವು ಅರೆಸ್ಟ್ ಮಾಡ್ತೀವಿ. ಯಾರು ಮಾಡಿದ್ರು ತಪ್ಪು. ನಿನ್ನೆ ಬಳ್ಳಾರಿಯಲ್ಲಿ ಹೇಳಿದ್ದೀನಿ, ಯಾರು ಮಾಡಿದ್ರು ತಪ್ಪು. JDS ಅವ್ರು ಮಾಡಿದ್ರು ತಪ್ಪು, BJP ಅವ್ರು ಮಾಡಿದ್ರು ತಪ್ಪು, ಕಾಂಗ್ರೆಸ್ ಅವ್ರು ಮಾಡಿದ್ರು ತಪ್ಪೇ. ಕಾಂಗ್ರೆಸ್ ಕಾರ್ಯಕರ್ತನ ಗುಂಡಾರಿಸಿದಂತ ವ್ಯಕ್ತಿ ಗನ್ಮ್ಯಾನ್ ಏನಿದ್ದಾರೆ ಅವರು ಅರೆಸ್ಟ್ ಮಾಡಿದ್ದಾರೆ. 3 ಜನ ಗನ್ಮ್ಯಾನ್ ಅರೆಸ್ಟ್ ಮಾಡಿದ್ದಾರೆ. ಈಗ ಅವನು ಈಗ ತನಿಖೆ ಪೊಲೀಸರು ಮಾಡಿದ್ದಾರೆ. ಈಗ 3 ಜನ, ಅದು ಸತ್ಯ. ಅದು ಪ್ರೈವೇಟ್ ಗನ್ಮ್ಯಾನ್ ಇಂದ ಫೈರ್ ಆಗಿರೋದು ಸತ್ಯ. ರಾಜಶೇಖರ್ ಪ್ರೈವೇಟ್ ಗನ್ಮ್ಯಾನ್ ಇಂದ ಗುಂಡಿಂದ ಸತ್ತಿರೋದು ಸತ್ಯ. ಅದು ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗಂತೂ ಶಿಕ್ಷೆ ಆಗೇ ಆಗ್ತದೆ. SP ಅವರ ಅಮಾನತು ಒಂದು ಆತುರದ ನಿರ್ಧಾರ ಇಲ್ಲ. SP ಏನಾಗಿದೆ, SP ಜವಾಬ್ದಾರಿ ಆಗ್ತದೆ. SP ಅವರು ಬೆಳಗ್ಗೆ 11:30 ಚಾರ್ಜ್ ತಗೊಂಡಿದ್ದಾರೆ. ಬೆಳಗ್ಗೆ 11:30 ಚಾರ್ಜ್ ತಗೊಂಡಿದ್ದಾರೆ. 11:30 ಚಾರ್ಜ್ ತಗೊಂಡಾದ್ಮೇಲೆ ಇದು 2 ಗಂಟೆಯಿಂದನೇ ಶುರುವಾಗಿದೆ. ಇದು 2 ಗಂಟೆಗೆ ಪೊಲೀಸ್ ಸ್ವಲ್ಪ ಆಕ್ಟಿವ್ ಆಗಿದ್ರೆ ಆ ಘಟನೆ ಆಗ್ತಾ ಇರಲಿಲ್ಲ. ಬ್ಯಾನರ್ ವಿಚಾರಕ್ಕೆ 2 ಗಂಟೆಯಿಂದಲೇ ಶುರುವಾಗಿರೋದು, ಸಂಜೆ ಹೋಗಿ ದೊಡ್ಡ ಮಟ್ಟದಲ್ಲಿ ಆಗಿರೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.